ಗ್ರಾಮೀಣ ಭಾರತಿ 90.4 FM ರೇಡಿಯೋದ ಎಲ್ಲ ಕೇಳುಗ ಮನಸ್ಸುಗಳಿಗೆ ಪ್ರೀತಿಯ ನಮಸ್ಕಾರಗಳು. ಕೇಳುಗರೆ, ನೀವು ಕೇಳುತ್ತಿರುವಿರಿ 90.4 FM ಕಂಪನಾಂಕದಲ್ಲಿ ದೀಪಾ ಸಮಾಜ ಸೇವಾ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ನಿಮ್ಮ ನೆಚ್ಚಿನ ಗ್ರಾಮೀಣ ಭಾರತಿ 100 ಸ್ವರ ಒಂದೇ ಶ್ರುತಿ. ಇದು ಗಂಗಾವತಿಯ ಸಮುದಾಯ ರೇಡಿಯೋ. ಕೇಳುಗರೆ, ಇದೀಗ ನಿರ್ಮಲ ತುಂಗಭದ್ರಾ ಅಭಿಯಾನದ ಕುರಿತು ಮಾತನಾಡಲಿದ್ದಾರೆ ಶಿವರಾಮೇಗೌಡರು, ಮಾಜಿ ಸಂಸದರು, ಕೊಪ್ಪಳ. ಬನ್ನಿ ಅವರ ಮಾತುಗಳನ್ನು ಕೇಳೋಣ. ಗಂಗಾವತಿಯ ಗ್ರಾಮೀಣ ಭಾರತೀಯ 90.4 FM ಕೇಳುಗರೆಲ್ಲರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆಗಳು. ಬಂಧುಗಳು, ಇವತ್ತು ನಾನು ನಿಮ್ಮ ಮುಂದೆ ಬಂದಿರೋದು ಉದ್ದೇಶ ಏನು ಅಂದರೆ, ರಾಷ್ಟ್ರೀಯ ಸ್ವಾಭಿಮಾನ ಆಂದೋಲನ, ಪರ್ಯಾವರಣ ಟ್ರಸ್ಟಿನ ವತಿಯಿಂದ ನಡೀತಕ್ಕಂಥ ನಿರ್ಮಲ ತುಂಗಭದ್ರಾ ಅಭಿಯಾನ ಅಂತಕ್ಕಂಥದನ್ನು ಒಂದು ಮಹತ್ತರವಾದ ಒಂದು ಯೋಜನೆಯನ್ನು ಕೈಗೊಳ್ಳುವ ಜೊತೆಗೆ ನಮ್ಮನ್ನು ಅರಿವು ಮೂಡಿಸ್ತಕ್ಕಂಥ ಕೆಲಸವನ್ನು ಇವತ್ತು ಆ ಒಂದು ನಿರ್ಮಲ ತುಂಗಭದ್ರಾ ಅಭಿಯಾನ ಮಾಡ್ತಾ ಇದೆ. ಏನದು ತುಂಗಭದ್ರಾ ನಿರ್ಮಲ ಅಭಿಯಾನ ಅಂತಂದರೆ, ಸ್ವಾಮಿ, ನಾವು ಗೊತ್ತಿಲ್ಲದೇ ಇವತ್ತು ನಮ್ಮ ನೀರನ್ನು ನಾವು ಸದ್ಬಳಕೆ ಮಾಡ್ಕೊಳ್ಳೋದನ್ನೇ ಹಾಳು ಮಾಡಿಕೊಂಡು, ನಮಗೆ ಕುಡಿಯೋಕ್ಕೆ ಯೋಗ್ಯವಾಗಿಲ್ಲ ಅಂತ ಗೊತ್ತಿದ್ರು ಸಹಿತ ಅದನ್ನು ಕುಡಿತಾ ಇದ್ರು, ಅದನ್ನು ಕೆಡಿಸ್ತಾ ಇದ್ರು ಕೂಡ ನಮ್ಮಲ್ಲಿ ಅದರ ಅರಿವು ಮೂಡ್ತಾ ಇಲ್ಲ. ಇಡೀ ದೇಶದಲ್ಲಿರ್ತಕ್ಕಂಥ 100 ನದಿಗಳನ್ನು ಇವತ್ತು ಆ ಒಂದು ರಾಷ್ಟ್ರೀಯ ಸ್ವಾಭಿಮಾನ ಆಂದೋಲನದ ಏನು ಪರ್ಯಾವರಣ ಟ್ರಸ್ಟ್ ಅಂತಕ್ಕಂಥವ್ರು ಏನೀಗಾಗಲೇ ಬಹಳಷ್ಟು ನದಿಗಳನ್ನು ಇವಾಗ ಜಾಗೃತಿ ಮೂಡಿಸೋ ಮುಖಾಂತರ ಒಂದು ಉತ್ತಮವಾದ ಕಲ್ಪನೆಯನ್ನು ಹೊಂದಿ ಇವತ್ತು ನಮ್ಮ ತುಂಗಭದ್ರಾ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದಾರೆ. ನಾವು ಇವತ್ತು ಯೋಚನೆ ಮಾಡಬೇಕಾಗಿದೆ. ಕುಡಿಯುವ ನೀರು ಪವಿತ್ರವಾಗಿರಬೇಕು, ಅದನಿಗೆ ನಮಗೆ ಜೀವಜಲ ಅಂತ ಗೊತ್ತಿರಬೇಕು. ಅದರ ಜೊತೆಗೆ ನಮ್ಮ ತುಂಗಭದ್ರಾ ನದಿಯ ನೀರೇನಿದೆಯಲ್ಲ, ಔಷಧೀಯ ಯುಕ್ತವಾಗಿರ್ತಕ್ಕಂಥ ನೀರಿದೆ. ಅಂಥ ಔಷಧಿ ಯುಕ್ತವಾಗಿರ್ತಕ್ಕಂಥ ನೀರನ್ನು ನಾವು ರಕ್ಷಣೆ ಮಾಡಬೇಕು. ಅದರ ಜೊತೆಗೆ ನಮ್ಮ ಆರೋಗ್ಯವನ್ನು ಕೂಡ ರಕ್ಷಿಸ್ಕೊಳ್ಬೇಕು ಅಂತಕ್ಕಂಥ ಚಿಂತನೆ ನಮ್ಮಲ್ಲಿ ಕಾಡ್ತಾ ಇದೆ. ಆದರೆ ಇದಕ್ಕೆ ಕಾಡ್ತಕ್ಕಂಥದಕ್ಕೆ ಒಂದು ಏನಾದರೂ ಹೋರಾಟ ಬೇಕಲ್ಲ. ಆ ಹೋರಾಟವನ್ನು ಯಾರು ಮಾಡ್ತಾ ಇದ್ದಾರೆ ಅಂದರೆ, ಇವತ್ತು ರಾಷ್ಟ್ರೀಯ ಸ್ವಾಭಿಮಾನ ಆಂದೋಲನ ಮಾಡ್ತಾ ಇದ್ದಾರೆ. ಈಗಾಗಲೇ ಅವರು ಪ್ರಾರಂಭ ಮಾಡಿರ್ತಕ್ಕಂಥ ಶೃಂಗೇರಿಯಿಂದ ಪ್ರಾರಂಭವಾಗಿ ಪಾದಯಾತ್ರೆ ಇವತ್ತು ಹರಿಹರವನ್ನು ತಲುಪಿದೆ. ಇವತ್ತು ನಮ್ಮ ಮುಂದಿನ ಹೆಜ್ಜೆ ಹರಿಹರದಿಂದ ಇವತ್ತು ನಾವು ಕಿಷ್ಕಿಂಧೆಯ ಅಂದರೆ ಹನುಮನ ಜನ್ಮಸ್ಥಳಕ್ಕೆ ನಾವು ಬರ್ತಾ ಇದ್ದೀವಿ. ಅಂತ ಹನುಮನ ಜನ್ಮಸ್ಥಳಕ್ಕೆ ಬರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ನಮ್ಮಗಳ ಸ್ವಾಭಿಮಾನ ಎಷ್ಟರ ಮಟ್ಟಿಗೆ ಇರಬೇಕು ಅಂದರೆ, ನಾವು ಈ ದೇಶದಲ್ಲಿರ್ತಕ್ಕಂಥ ತುಂಗಭದ್ರಾ ನದಿಯ ಪವಿತ್ರತೆಯನ್ನು ಕಾಪಾಡುವ ದೃಷ್ಟಿಯಿಂದ ನಾವು ಹರಿಹರದಿಂದ ಪ್ರಾರಂಭವಾಗ್ತಕ್ಕಂಥ 22ನೇ ತಾರೀಕಿನಿಂದ ಹಿಡಿದು 29ನೇ ತಾರೀಕಿನವರೆಗೆ ಬರ್ತಕ್ಕಂಥ ಪಾದಯಾತ್ರೆಯಲ್ಲಿ ನಾವು ಎಲ್ಲರೂ ಕೂಡಿ ನಮ್ಮ ರಕ್ಷಣೆಗಾಗಿ, ಅಂದರೆ ನಮ್ಮ ನೀರು ನಮ್ಮ ಹಕ್ಕು, ಅದೇ ರೀತಿ ನಮ್ಮ ನಡೆ ತುಂಗಭದ್ರೆಯ ಕಡೆ ಅಂತಕ್ಕಂಥ ವಿಚಾರದಲ್ಲಿ ನಾವು ಇವತ್ತು ಆ ಪಾದಯಾತ್ರೆಯಲ್ಲಿ ಭಾಗವಹಿಸಬೇಕಾಗಿದೆ. ಅಂಥ ಒಂದು ಪಾದಯಾತ್ರೆಯಲ್ಲಿ ಇದು 2ನೇ ಹಂತ ಪಾದಯಾತ್ರೆ. ಈಗಾಗಲೇ 1ನೇ ಹಂತ ಪ್ರಾರಂಭವಾಗಿ ಮುಗಿದು ಹೋಗಿದೆ. 2ನೇ ಹಂತದಲ್ಲಿ ನಮ್ಮ ಭಾಗದಲ್ಲಿ ಬರ್ತಕ್ಕಂಥ ಈ ಒಂದು ಪಾದಯಾತ್ರೆಯಲ್ಲಿ ಎಲ್ಲ ಶಿಕ್ಷಣ ಸಂಸ್ಥೆಗಳು, ಸಂಘ ಸಂಸ್ಥೆಗಳು, ದೀನದಲಿತರು, ಸಂಘಟನೆಗಳು ಸಾಕಷ್ಟು ಜನ ಸೇರಿಕೊಂಡು ಇವತ್ತು ನಾವು ಈ ಒಂದು ಪಾದಯಾತ್ರೆಯಲ್ಲಿ ಮಾಡಬೇಕಾಗಿದೆ. ಆ ಪಾದಯಾತ್ರೆ ಯಾವ ಉದ್ದೇಶ ಅಂದರೆ, ನಮ್ಮ ರಕ್ಷಣೆ, ನಮ್ಮ ಜಲ, ನಮ್ಮ ಹೋರಾಟ, ನಮ್ಮನ್ನು ನಾವು ಉಳಿಸಿಕೊಳ್ಳುವ ದೃಷ್ಟಿಯಿಂದ ಮಾಡ್ತಕ್ಕಂಥ ಕಾರ್ಯಕ್ರಮ ಇದಾಗಿರೋದ್ರಿಂದ ಈ 90.4 ಏನು FM ಒಂದು ಮುಖಾಂತರ ತಮ್ಮೆಲ್ಲರನ್ನು ಕೂಡ ಈ ಒಂದು ನಿರ್ಮಲ ತುಂಗಭದ್ರಾ ಅಭಿಯಾನಕ್ಕೆ ಏನು ನಮ್ಮ ಪಾದಯಾತ್ರೆಗೆ ನಿಮ್ಮೆಲ್ಲರನ್ನ ಸ್ವಾಗತಿಸ್ತಾ ಇದ್ದೀನಿ. ನಾನು ಕೂಡ ನಿಮ್ಮ ಜೊತೆ ಹೆಜ್ಜೆ ಹಾಕುವ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು, ಸಮಾರೋಪವನ್ನು ಗಂಗಾವತಿಯ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ನಡೀತಕ್ಕಂಥದ್ದಿದೆ. ಆ ಸಮಾರಂಭದಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವುದರಲ್ಲಿ ತಮ್ಮ ಸಹಕಾರ, ಸಹಾನುಭೂತಿ ಮತ್ತು ತಮ್ಮ ನಡೆ ತುಂಗಭದ್ರೆಯ ಕಡೆ ಇರಲಿ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ವಂದಿಸಿ ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇದುವರೆಗೆ ನಿರ್ಮಲ ತುಂಗಭದ್ರಾ ಅಭಿಯಾನದ ಕುರಿತು ಮಾತನಾಡಿದಂತಹ ಶಿವರಾಮೇಗೌಡರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ಗ್ರಾಮೀಣ ಭಾರತಿ 90.4 FMನ ಪರವಾಗಿ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ, ಕೇಳುಗರೆ, ನಿಲಯದ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿಯಾಗುವೆ. ನಾನು ನಿಮ್ಮ RJ ಲಾವಣ್ಯ. ಸದಾ ಕೇಳ್ತಾ ಇರಿ 90.4 FM ಕಂಪನಾಂಕದಲ್ಲಿ ದೀಪಾ ಸಮಾಜ ಸೇವಾ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ನಿಮ್ಮ ನೆಚ್ಚಿನ ಗ್ರಾಮೀಣ ಭಾರತಿ 100 ಸ್ವರ ಒಂದೇ ಶ್ರುತಿ. ಇದು ಗಂಗಾವತಿಯ ಸಮುದಾಯ ರೇಡಿಯೋ.
ಜೀವನದಿ ತುಂಗಭದ್ರಾ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ನಮಸ್ಕಾರ.